ಕಲಬುರಗಿ ಜೈಲಿನಿಂದ ಈ ಕೈದಿಗಳು ಪರಾರಿಯಾಗಿರುವಂತ ವಿಚಾರ ನಿಮಗೆ ಗೊತ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ವಾಕ್ ಸಮರಗಳು ನಡೀತಾ ಇದೆ. ಬಿಜೆಪಿ ಈಗ ಟ್ವೀಟಾಸ್ತ್ರವನ್ನ ಪ್ರಯೋಗ ಮಾಡಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಈಗ ಟ್ವೀಟ್ ಸಮರವನ್ನ ಮುಂದುವರಿಸಿದೆ. ಪ್ರಿಯಾಂಕ್ ಖರ್ಗೆ ಬೇಜವಾಬ್ದಾರಿ ಗೃಹ ಸಚಿವ ಅಂತ ಹೇಳಿದೆ ಬಿಜೆಪಿ. ಆರ್ಎಸ್ಎಸ್ ಬಗ್ಗೆ ಟೀಕಿಸುವ ಸಚಿವರಿಗೆ ಈ ವಿಚಾರ ಗೊತ್ತಿಲ್ಲ, ಕೈದಿಗಳ ಪರಾರಿ ವಿಚಾರ ತಿಳಿಯದೇ ಇರೋದು ದುರಂತ ಅಂತ ಹೇಳಿದೆ ಬಿಜೆಪಿ. ಟ್ವೀಟ್ ಮಾಡಿದ ಬಿಜೆಪಿ ಟ್ವೀಟ್ ಮೂಲಕ ಈ ವಿಚಾರಗಳನ್ನ ವ್ಯಕ್ತಪಡಿಸಿದೆ. ಪ್ರಿಯಾಂಕ್ ಬಗ್ಗೆ ವ್ಯಂಗ್ಯ ಮಾಡಿ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಎಐ ವಿಡಿಯೋ ಬಿಡುಗಡೆ ಮಾಡಿದೆ ರಾಜ್ಯ ಬಿಜೆಪಿ. ಪೋಕ್ಸೋ ಕೇಸ್ ಕೈದಿಗಳ ಎಸ್ಕೇಪ್ ಕುರಿತ ಹಾಡನ್ನ ಹಾಕಿ ಅಲ್ಲಿ ವ್ಯಂಗ್ಯ ಮಾಡುವಂತಹ ರೀತಿಯಲ್ಲಿ ಒಂದು ವಿಡಿಯೋವನ್ನ ಈಗ ಹಾಕಿರೋದು ಬಿಜೆಪಿ ಟ್ವೀಟ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ಅಧಿಕೃತ ಟ್ವೀಟ್ ಅದನ್ನು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಎಐ ಬಳಸಿ ಒಂದು ವಿಡಿಯೋ ಮಾಡಿ ಆ ವಿಡಿಯೋದಲ್ಲಿ ಒಂದು ಹಾಡು ಹಾಕಿ ಕೈದಿಗಳು ಎಸ್ಕೇಪ್ ಆಗ್ತಾರೆ. ಇದ್ರ ಬಗ್ಗೆ ಗೃಹ ಸಚಿವರಿಗೆ ಗಮನ ಇಲ್ಲ, ಪೋಕ್ಸೋ ಕೇಸ್ ನಡೆದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಈ ಎಲ್ಲ ವಿಚಾರಗಳನ್ನು ಒಂದು ರೀತಿಯಲ್ಲಿ ವಿಡಂಬನಾತ್ಮಕವಾಗಿ ಉಲ್ಲೇಖ ಮಾಡುವಂಥ ನಿಟ್ಟಿನಲ್ಲಿ ಒಂದು ಟ್ವೀಟನ್ನು ಮಾಡಿದೆ ಬಿಜೆಪಿ. ಆ ಟ್ವೀಟನ್ನು ಕೂಡ ಗಮನಿಸ್ತಾ ಇದ್ದೀವಿ. ಪ್ರಿಯಾಂಕ್ ವಿರುದ್ಧ ಈಗ ಬಿಜೆಪಿ ಟ್ವೀಟ್ ಸಮರವನ್ನು ಮುಂದುವರಿಸಿದೆ. ಬೇಜವಾಬ್ದಾರಿ ಗೃಹ ಸಚಿವ ಇವರು ಅನ್ನುವಂಥ ನಿಟ್ಟಿನಲ್ಲಿ ಟ್ವೀಟ್ ಮಾಡಿರೋದನ್ನು ಗಮನಿಸ್ತಾ ಇದ್ದೀವಿ. ಬಿಜೆಪಿಯ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ ಟ್ವೀಟ್ ಮಾಡಿರುವಂತಹ ಟ್ವೀಟ್ ಅದು ಗಮನಿಸ್ತಾ ಇದ್ವಿ. ಬಿಜೆಪಿ ಐಟಿ ಸೆಲ್ ವರ್ಸಸ್ ಸಚಿವ ಪ್ರಿಯಾಂಕ್ ಖರ್ಗೆ. ಬಿಜೆಪಿ ಟ್ವೀಟ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಕೈದಿಗಳ ಎಸ್ಕೇಪ್ ಕೇಸಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಈಗಾಗಲೇ ಓರ್ವ ಕೈದಿಯನ್ನ ಬಂಧಿಸಲಾಗಿದೆ. ಬಿಜೆಪಿ ಅವಧಿಯ ಜೈಲುಗಳ ಸ್ಥಿತಿ ಬಗ್ಗೆ ಅವಲೋಕಿಸಿ ಅಂತ ಟಾಂಗ್ ಕೊಟ್ಟಿದ್ದಾರೆ. 2010ರಲ್ಲಿ ಕೊಪ್ಪಳ ಜೈಲಿನಿಂದ 8 ಕೈದಿಗಳ ಎಸ್ಕೇಪ್ ಆದರೂ ಇತಿಹಾಸದಲ್ಲೇ ಇದು ದೊಡ್ಡ ಪ್ರಕರಣ ಅಂತ ಈಗ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಅಂದಿನ ಬಿಜೆಪಿ ಗೃಹ ಸಚಿವರು ಹಾಗಾದ್ರೆ ರಾಜೀನಾಮೆ ಕೊಟ್ರಾ ಅಂತ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ ಗೃಹ ಸಚಿವರು. ಆಗ ಪರಪ್ಪನ ಅಗ್ರಹಾರ ಒಂದು ರೀತಿಯಲ್ಲಿ ಅತಿಥಿ ಗೃಹ ಆಗಿತ್ತು ಅಂತ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಒಂದು ಕಡೆಯಲ್ಲಿ ಕೈದಿಗಳ ಎಸ್ಕೇಪ್ ಆಗಿರುವಂಥ ವಿಚಾರ ರಾಜ್ಯ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಸರ್ಕಾರಕ್ಕೂ ಜೊತೆಗೆ ಗೃಹ ಸಚಿವರಿಗೂ ಕೂಡ ಮುಜುಗರ ತಂದಂಥ ವಿಚಾರ. ಈಗ ಇದು ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿದೆ. ಡೀಟೇಲ್ಸ್ ಏನಿದೆ? ಖಂಡಿತವಾಗೂ ಅಶ್ವಿನಿ, ಗೃಹ ಸಚಿವರ ತವರಲ್ಲೇ 3 ಜನ ಸಜಾ ಕೈದಿಗಳು ಎಸ್ಕೇಪ್ ಪ್ರಕರಣ ಇದು ಗೃಹ ಸಚಿವರಿಗೆ ನಿಜಕ್ಕೂ ಒಂದು ರೀತಿಯಲ್ಲಿ ಮುಜುಗರ ತರುವಂಥ ವಿಚಾರ ಆಗಿರುವಂಥದ್ದು. ಆದರೆ ಸೆಂಟ್ರಲ್ ಜೈಲಿನಿಂದ 3 ಜನ ಕೈದಿಗಳು ಎಸ್ಕೇಪ್ ಆಗಿರುವಂಥ ವಿಚಾರ ಇದೀಗ ರಾಜಕೀಯ ತಿರುವನ್ನು ಪಡೆದುಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಭಾಳ ವ್ಯಂಗ್ಯ ಭರಿತ ಒಂದು ಎಐ ವಿಡಿಯೋವನ್ನು ರಚನೆ ಮಾಡಿ ಬಿಟ್ಟಿರುವಂಥದ್ದು. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಟೀ ಕಪ್ ಎಕ್ಸ್ನ ಟೀ ಕಪ್ ಹಿಡ್ಕೊಂಡು ಮಾತಾಡ್ತಾ ಇರುವಂಥ ವಿಡಿಯೋ ಕಪ್ ಆಗಿರುವಂಥದ್ದು. ಅಂದರೆ ನಾನು ಗೃಹ ಸಚಿವನ ಬಳಿಕ ಅಂತೇಳಿ ಆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾರೆ. ಎಐ ಈ ಆಡಿಯೋ ಮತ್ತು ಅವರ ವಿಡಿಯೋನ ಬಳಸ್ಕೊಂಡು ಈ ರೀತಿಯಾದಂಥ ಒಂದು ವಿಡಿಯೋವನ್ನು ಕ್ರಿಯೇಟ್ ಮಾಡ್ತಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಅಂದರೆ ಈ ಹಿಂದೆ ಅಫ್ಜಲ್ಪುರ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಪ್ರಕರಣದ ಆರೋಪಿಯನ್ನು ಎಸ್ಕೇಪ್ ಆಗಿದ್ದ ಆ ವಿಚಾರವನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಅದಾದ ನಂತರ ಏನು ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಜನ ಕೈದಿಗಳು ಎಸ್ಕೇಪ್ ಆಗ್ತಾರೆ. ಇದು ಕೂಡ ಏನು ಅದೇ ಒಂದು ವಿಡಿಯೋದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಅದಾದ ಬಳಿಕ ಒಬ್ಬ ಬೇಜವಾಬ್ದಾರಿ ಗೃಹ ಸಚಿವರು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿ ಗೃಹ ಸಚಿವರಿಗೆ ಒಂದು ಗೃಹ ಸಚಿವರನ್ನು ಟೀಕಿಸುವಂಥ ಕೆಲಸಕ್ಕೆ ಇದೀಗ ಬಿಜೆಪಿ ಮುಂದಾಗಿರುವಂಥದ್ದು. ಯಾವಾಗ ಬಿಜೆಪಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆಗೆ ಈ ರೀತಿಯಾದಂಥ ತನ್ನ ಎಕ್ಸ್ ಖಾತೆ ಮೂಲಕ ಟೀಕೆ ಮಾಡೋದಕ್ಕೆ ಮುಂದಾಗಿತ್ತು. ಅದ ನಂತರ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅದಕ್ಕೆ ಟಾಂಗನ್ನು ಕೂಡ ಕೊಡೋದಕ್ಕೆ ಅವರು ತಮ್ಮ ಅಧಿಕೃತ ಖಾತೆಯಲ್ಲೇ ಏನು ಒಂದಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿರುವಂಥದ್ದು. ಅಂದರೆ ಈ ಹಿಂದೆ ಬಿಜೆಪಿ ಅವಧಿಯಲ್ಲಿನ ಜೈಲುಗಳ ಪರಿಸ್ಥಿತಿ ಹೇಗಿತ್ತು ಅನ್ನೋಂಥದ್ದು ಕೂಡ ಬಿಜೆಪಿ ಅವಲೋಕನ ಮಾಡಬೇಕು. ಅದಲ್ಲದೆ 2010ರಲ್ಲಿ ಬಿಜೆಪಿ ಸರ್ಕಾರ ಅವಧಿಯಲ್ಲಿದ್ದಂಥ ಸಂದರ್ಭದಲ್ಲಿ ಕೊಪ್ಪಳದ ಜೈಲಿನಿಂದ 8 ಜನ ಕೈದಿಗಳು ಏನು ಎಸ್ಕೇಪ್ ಆಗಿದ್ದರು. ಇದು ರಾಜ್ಯದಲ್ಲೇ ಅತಿ ದೊಡ್ಡ ಏನು ಎಸ್ಕೇಪ್ ಪ್ರಕರಣ ಆಗಿರುವಂಥದ್ದು ಇದುವರೆಗೂ ಕೂಡ ಅನ್ನುವಂಥ ವಿಚಾರವನ್ನು ಕೂಡ ತಿಳಿದಿರುವಂಥದ್ದು. ಅದಲ್ಲದೆ ಬಿಜೆಪಿ ಅವಧಿಯಲ್ಲಿ ಏನು ಪರಪ್ಪನ ಅಗ್ರಹಾರ ಅತಿಥಿ ಗೃಹವಾಗಿ ಮಾರ್ಪಟ್ಟಿತ್ತು. ಈ ಎಲ್ಲ ವಿಚಾರಕ್ಕೆ ಅವತ್ತಿನ ಗೃಹ ಸಚಿವರು ರಾಜೀನಾಮೆ ಕೊಟ್ಟರ ಅನ್ನುವಂಥ ವಿಚಾರ ಕೂಡ ಇಟ್ಕೊಂಡು ಬಿಜೆಪಿಗೆ ವಾಪಸ್ ಆ ಟಾಂಗನ್ನು ಕೂಡ ನೀಡಿರುವಂಥದ್ದು. ಒಟ್ಟಿನಲ್ಲಿ ಈ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಜನ ಕೈದಿಗಳು ಏನು ಎಸ್ಕೇಪ್ ಆಗಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜಕೀಯ ತಿರುವನ್ನು ತೆಗೆದುಕೊಂಡು ಬಿಜೆಪಿ ಮತ್ತು ಗೃಹ ಸಚಿವರ ಮಧ್ಯೆ ಟ್ವೀಟ್ ವಾರನ್ನು ಶುರುವಾಗಿರುವಂಥದ್ದು. ಅಶ್ವಿನಿ. ಆಲ್ ರೈಟ್ ಓಂ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.